ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನಾನಿವತ್ತು ಅವರೆಕಾಳು ಸ್ಪೆಷಲ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಜೊತೆ ತುಂಬ ರುಚಿಯಾಗಿರುತ್ತೆ. ಅವರೆಕಾಳು ಸೀಸನಲ್ಲಿ ತಪ್ಪದೇ ಮಾಡಬೇಕು ಅಂತ ಒಂದು ರೆಸಿಪಿ. ನಮ್ಮ ಕಡೆ ಸೀಸಾರ್ ಇಂಡಿ ರೊಟ್ಟಿ ಅಂತ ಕರಿತೀವಿ. ಮೊದಲಿಗೆ ಕುಕ್ಕರ್ಗೆ ನೀರು ಹಾಕ್ಕೊಂಡು ಬಿಸಿಯಾದ ನಂತರ ಅವರೆಕಾಳನ್ನ ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕು. ನಂತರ 2 ಚಮಚ ಅಕ್ಕಿನ 10 ನಿಮಿಷ ನೀರಲ್ಲಿ ನೆನೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಜೀರಿಗೆ, 2 ಹಸಿಮೆಣಸಿನ್ಕಾಯಿ ಮತ್ತು 1 ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ರುಬ್ಕೋಬೇಕು. ಒಂದು ಲೋಟ ಹಾಲು ಇಟ್ಕೋಬೇಕು. ಸ್ಟವ್ ಮೇಲೆ 2 ವಿಷಲ್ ಕೂಗಿಸಿ ಬೆಂದಿರೋ ಅವರೆಕಾಳು ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ರುಬ್ಬಿರೋ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೋಬೋದು. ಜೊತೆಗೆ 1 ಲೋಟ ಹಾಲು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಸ್ವಲ್ಪ ಕುದಿ ಬರಬೇಕು. ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಮುಂಚೆ ಅವರೆಕಾಳು ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಸರಿಯಾಗಿದೆ. ಇವಾಗ ಚೆನ್ನಾಗಿ ಕುದಿ ಬಂದು ನೋಡಿ, ಇವಾಗ ಕುದಿ ಬರ್ತಿದೆ, ರೆಡಿಯಾಗಿದೆ ಅಂತ ಅರ್ಥ. ಸ್ಟವ್ ಆಫ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಸೀಸಾರ್ ರೆಡಿಯಾಗಿದೆ. ಇವಾಗ ಬನ್ನಿ ಉಚ್ಚೆ ತಿಂಡಿ ರೆಡಿ ಮಾಡ್ಕೊಳ್ಳೋಣ. ಬೇಕಾಗಿರೋ ಸಾಮಗ್ರಿಗಳು: ಮೊದಲಿಗೆ ಹುಚ್ಚೆಳ್ಳು ಹುರ್ಕೋಬೇಕು ಗ್ಯಾಸಲ್ಲಿ. ಅದು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಳೋಣ. ಈ ಎಳ್ಳಿಗೆ ಒಂದೊಂದು ಕಡೆ ಒಂದೊಂದು ಹೆಸರಿದೆ. ನಮ್ಮ ಕಡೆ ಕುರಿ ಸಗಣಿ ಹುಚ್ಚೆಳ್ಳು ಅಂತಾರೆ, ಕೆಲವು ಕಡೆ ಗುರೆಳ್ಳು ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಕಮೆಂಟ್ ಮಾಡಿ. ಇವಾಗ ರೆಡಿ ಆಗಿದೆ. ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ ಸಣ್ಣಗೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ, ಹುಚ್ಚೆಳ್ಳು ಪುಡಿನೇ. ನಂತರ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇದು ಬೆಲ್ಲ, ಹುಚ್ಚೆಳ್ಳು ಪುಡಿ 3 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ನಂತರ ಈ ಮಿಕ್ಸ್ ಮಾಡ್ಕೊಂಡ್ರೆ ಮಿಶ್ರಣನ ಮತ್ತೆ ಮಿಕ್ಸಿಲಿ ಹೊಡ್ಕೋಬೇಕು. ಅಂದರೆ ಒಂದೇ ಒಂದು ಸುತ್ತ ಆಗೋ ಥರ ಮಾತ್ರ ಮಿಕ್ಸಿಲಿ ಹೊಡಿಬೇಕು. ಬೆಲ್ಲ ಅದಕ್ಕೆ ನೀಟಾಗಿ ಹೊಂದ್ಕೊಳ್ಳೋಕ್ಕೋಸ್ಕರ ಮಾತ್ರ. ಹುಚ್ಚೆಳ್ಳು ಇಂಡಿ ರೆಡಿ. ರುಚಿಕರವಾದ ಇಂಡಿ ರೊಟ್ಟಿ ಸೀಸಾರ್.